ಗದಗ ಜಿಲ್ಲೆಯಲ್ಲಿ ತೀವ್ರ ಬರ ಪರಿಸ್ಥಿತಿ, ಸೂಕ್ತ ಪರಿಹಾರ ಕೈಗೊಳ್ಳಲು ಸಚಿವ ಬಸವರಾಜ ರಾಯರೆಡ್ಡಿ ಅಧಿಕಾರಿಗಳಿಗೆ ಸೂಚನೆ. ಜಿಲ್ಲೆಯಲ್ಲಿ ಮಳೆ ಅಭಾವದಿಂದ ಎದುರಾಗಿರುವ ತೀವ್ರ ಬರ ಪರಿಸ್ಥಿತಿಯ ವಸ್ತುಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಸಂಪುಟ ದರ್ಜೆಯ ಸಚಿವರಾದ ಬಸವರಾಜ ರಾಯರೆಡ್ಡಿ ಅವರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ಜರುಗಿದ ಬರ ಪರಿಸ್ಥಿತಿಯ ಕುರಿತು ಶಾಸಕರು, ಜನಪ್ರತಿನಿಧಿಗಳು ಹಾಗೂ ಉನ್ನತಾಧಿಕಾರಿಗಳೊಂದಿಗೆ ಸುದೀರ್ಘ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಡೆವಲಪ್ಮೆಂಟ್ ಅಥಾರಿಟಿ ಅಧ್ಯಕ್ಷರು ನನ್ನ ಜೊತೆ ಭಾಗವಹಿಸಿದ್ದಾರೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆಯ ಇತರ ಇಲಾಖೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿ ವಿವರಣೆಗಳನ್ನು ನೀಡಿದ್ದಾರೆ. ನಾನು ಪ್ರಥಮ ಬಾರಿಗೆ ಗದಗ ಜಿಲ್ಲೆಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿ ಆದಮೇಲೆ ಈ ಬರ ಪರಿಸ್ಥಿತಿಯ ವಿಚಾರದಲ್ಲಿ ಅವಲೋಕನ ಮಾಡಿ ಗ್ರೌಂಡ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಕೊಡಲಿಕ್ಕೆ ನನ್ನನ್ನು ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ರಿಂದ ನಾನು ಮೊದಲು ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಒಂದು ಪ್ರಾಥಮಿಕ ಸಭೆಯನ್ನು ಮಾಡಿ ಜಿಲ್ಲೆಯ ಬರ ಪರಿಸ್ಥಿತಿಯ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಈ ಸಭೆಯನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು, ಕೃಷಿ, ತೋಟಗಾರಿಕೆ, ನಿರ್ಮಲ ಅಭಿವೃದ್ಧಿ, ಬರಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಮತ್ತು ವಿವರಣೆಯನ್ನು ಕೊಟ್ಟಿದ್ದಾರೆ. ನಾಳೆಯಿಂದ ಇವತ್ತು ಮಧ್ಯಾಹ್ನ ನಾನು ಮುಂಡೂರಿಯಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಅಲ್ಲಿ ರಿವ್ಯೂ ಮಾಡ್ತೇನೆ, ರೈತರ ಜೊತೆಗೂ ಮಾತಾಡ್ತೇನೆ. ನಾಳೆ ಸಿರಟ್ಟಿ, ಲಕ್ಷ್ಮೇಶ್ವರ ಒಂದೇ ಮೀಟಿಂಗ್ ಮಾಡ್ತೇನೆ. ಒಂದು ಕಡೆ ಇದನ್ನು ನೋಡ್ತೇನೆ, ಗಜೇಂದ್ರಗಡ ರೋಡ್ ಕೂಡ ಒಂದು ಕಡೆ ಮಾಡ್ತೇನೆ. ರೋಡ್ನಲ್ಲಿ ನಾನು ತಾಲೂಕು ಮಾಡ್ತೇನೆ. ಮೀಟಿಂಗ್ ಮಾಡಿ ಪ್ರಾಥಮಿಕ ವರದಿಯನ್ನು ತೆಗೆದುಕೊಳ್ತೇನೆ. ಈಗ ಜಿಲ್ಲಾಧಿಕಾರಿಗಳು ಹೇಳಿದ ಪ್ರಕಾರ ಈ ಜೂನ್ 1ರಿಂದ ಆಗಸ್ಟ್ 7ನೇ ತಾರೀಕಿನವರೆಗೆ, ಅಂದರೆ ಸುಮಾರು 67-68 ದಿವಸ ಆಗ್ತದೆ. 68 ಡೇಸ್ ಆಗಿದೆ. ಜೂನ್ 30, ಜುಲೈ 31, 61, 68 ದಿವಸ. 68 ದಿವಸದಲ್ಲಿ ಮಳೆ ವಿವರವನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಆಸ್ ಎ ಡಿಸ್ಟ್ರಿಕ್ಟ್ ಅವರೇಜ್ ವಾಡಿಕೆ ಮಳೆ ಏನಾಗಬೇಕು ಅದಕ್ಕೆ 31% ಮೈನಸ್ ಇದೆ. 31% ಮೈನಸ್ ಫಾರ್ ದ ಡಿಸ್ಟ್ರಿಕ್ಟ್ ಆಸ್ ಆನ್ ಟುಡೇ 68 ಇದೆ. ಅಂದ್ರೆ ಇಡೀ ಜಿಲ್ಲೆ NDRF ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಏನೊಂದು ನಿಯಮಾವಳಿಗಳಿದೆ, ಆ ನಿಯಮಾವಳಿ ಪ್ರಕಾರ ಇಡೀ ಜಿಲ್ಲೆಯೇ ಬರ ಪೀಡಿತ ಪ್ರದೇಶ ಅಂತ ಮಾಡುವಂತ ನಾಮ್ಸಲ್ಲಿ ಬರ್ತದೆ. ಆದ್ರೆ ಅದಕ್ಕೆ ಇನ್ನೂ ಬೇರೆ ಬೇರೆ ಕಂಡೀಷನ್ ಇದ್ರೆ ಅದೆಲ್ಲವನ್ನ ಒಂದು 2 ವಾರ ಕಾಯಬೇಕಾಗ್ತದೆ ಜಿಲ್ಲಾಧಿಕಾರಿಗಳು. ಅದಾದ್ಮೇಲೆ ಸರ್ಕಾರ ಬರ ತೆಗೆದುಕೊಳ್ಳುವಂತ ಮಾಡ್ತದೆ. ಆಗಿದ್ದು ಆಸ್ ಎ ಡಿಸ್ಟ್ರಿಕ್ಟ್. ಆದ್ರೆ ಪ್ರತಿ ಜಿಲ್ಲೆಯಲ್ಲಿ ನಾವು ತಾಲೂಕಾ ತೆಗೆದುಕೊಳ್ತೇವೆ. ಯಾವ್ಯಾವ ತಾಲೂಕಾ ಬರ ಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡೋದು ನಮ್ಮ ನಿಯಮಾವಳಿಯಲ್ಲಿ. ಆಸ್ ಎ ಡಿಸ್ಟ್ರಿಕ್ಟ್ ಮಾಡೋದಿಲ್ಲ, ತಾಲೂಕು ವೈಸ್ ಮಾಡ್ತಾರೆ. ತಾಲೂಕಾ ವೈಸ್ ಮಾಡುವಂತ ಸಂದರ್ಭದಲ್ಲಿ ನರಗುಂದ ತಾಲೂಕ ಮಾತ್ರ ಎವರೇಜ್ ಮಳೆ ಅಂದ್ರೆ ವಾಡಿಕೆ ಮಳೆಗಿಂತ ಈ 68 ದಿವಸದಲ್ಲಿ 18% ಅಬೋವ್ ಇದೆ. ಅಂದ್ರೆ ಹೆಚ್ಚಿಗೆ ಆಗಿದೆ. ವಾಡಿಕೆ ಮಳೆ ಎಷ್ಟಾಗಬೇಕಲ್ಲಿ ಅದಕ್ಕಿಂತ 18% ನರಗುಂದ ಜಾಸ್ತಿ ಆಗಿದೆ. ಅದು ಕೂಡ ಈ ವಾರದಲ್ಲಿ ಮಳೆ ಆಗ್ತಿದ್ರೆ ಬೇರೆ ಬೇರೆ ನಿಯಮಾವಳಿಗಳು, ಎಲ್ಲ ನಿಯಮಾವಳಿಗಳನ್ನ ಹೇಳಲಿಕ್ಕೆ ಆಗಲ್ಲ. ಆ ನಿಯಮಾವಳಿಗಳನ್ನ ಪರಿಶೀಲನೆ ಮಾಡ್ತಾರೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು. ಅದನ್ನು ಕೂಡ ನಿಯಮಾವಳಿಯಲ್ಲಿ
ಬಂದ್ರೆ ನಲಗುಂದೂರು ಮಾಡಲಿಕ್ಕೆ ಸಾಧ್ಯತೆಗಳಾಗ್ತದೆ. ಆಸ್ ಆನ್ ನೌ ನಮಗೆ ಅತಿ ಹೆಚ್ಚು ಅಂದ್ರೆ ಮಳೆ ಕಡಿಮೆ ವಾಡಿಕೆ ಆಗಿರೋದು -47 ಅಂದ್ರೆ ವಾಡಿಕೆ ಮಳೆಗಿಂತ 47% ಕಡಿಮೆ ಆಗಿದೆ. ಆಲ್ಮೋಸ್ಟ್ 50% ಇದ್ದಂಗೆ ಅರ್ಧ ಮಳೆ ಕಮ್ಮಿ. ಅದನ್ನು ಬಿಟ್ಟರೆ ಗದಗ ತಾಲೂಕು 43%, 43% ಗದಗ ತಾಲೂಕ ಕಡಿಮೆ ಆಗಿದೆ. ಇನ್ನು ಉಳಿದಂತೆ ಸಿರಟ್ಟಿ 27%, ಲಕ್ಷ್ಮೇಶ್ವರ 18% ಮತ್ತು ಮುಂಡರಗಿ 33%. ಮೈನಸ್ ಇವೆಲ್ಲ ಹೇಳ್ತಾರೆ, ಆಲ್ ಮೈನಸ್ ಇದೆ. ಹೀಗಾಗಿ ಇದರ ವರದಿಯನ್ನ ಜಿಲ್ಲಾಧಿಕಾರಿಗಳು ತಕ್ಷಣವೇ ರಾಜ್ಯ ಸರ್ಕಾರಕ್ಕೆ ಏನೇನು ವರದಿ ಕಳಿಸಿಕೊಟ್ರೆ ನಾವು ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಸಂಬಂಧಪಟ್ಟ ಉಪಮುಖ್ಯಮಂತ್ರಿಗಳು ರೆವಿನ್ಯೂ ಮಿನಿಸ್ಟರ್ ಗಮನಕ್ಕೆ ಈ ಸಭೆಯ ನಡವಳಿಕೆಗಳನ್ನ ವಿಚಾರಗಳನ್ನ ತಂದು ಗದಗ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಿನ ಬರಪೀಡಿತ ಪ್ರದೇಶ ಆಗಬೇಕು, ಕೇಂದ್ರ ಸರ್ಕಾರದ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಪ್ರಕಾರ ಅದನ್ನು ಡಿಕ್ಲೇರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅವನ್ನ ಈ ವಾರದ 15 ದಿವಸದಲ್ಲಿ ಮಾಡಿಸಿಕೊಡುವಂತ ಕೆಲಸವನ್ನು ಮಾಡ್ತೇವೆ. ಇನ್ನು ಎರಡನೇದಾಗಿ ಗದಗ ಜಿಲ್ಲೆಯಲ್ಲಿ ಬಿತ್ತನೆ ಪ್ರಮಾಣ ಎಷ್ಟಾಗಿದೆ, ಆ ಬಿತ್ತನೆಗೆ ಆದ್ಯತೆಗೆ ಈ ಪ್ರಧಾನಮಂತ್ರಿ ವಿಮಾ ಫಸಲ್ ಯೋಜನೆ ಇದೆ. ಆ ಯೋಜನೆಯಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಓವರ್ ಆಲ್ 75% ಆಫ್ ದ ಪೀಪಲ್, ಅದರ ಡೀಟೇಲ್ಸ್ ಪ್ರಕಾರ ಒಂದು ಪ್ರೆಸ್ ಇದು ಕೊಡ್ತೀವಿ ಅವಶ್ಯಕತೆ ಇದ್ರೆ ಎಲ್ಲರೂ ಎಷ್ಟು ಇದೆ ಅಂತ ಡೀಟೇಲ್ ಕೊಡಿ. ಓವರ್ ಆಲ್ 75% ಆಫ್ ದ ಪೀಪಲ್ ವಿಮೆ ತುಂಬಿದ್ದಾರೆ. ಅವ್ರಿಗೆ ಎಷ್ಟಾಗುತ್ತೆ ವಿಮಾ 80% ಕ್ರಾಪ್ ಫೇಲ್ಯೂರ್ ಅಂತ ಹೇಳಿ ನಮ್ಮ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಓವರ್ ಆಲ್ 80% ಅಂತಾರೆ. ಹೋಗ್ಬಿಟ್ರೆ ಅವರು ಓಕೆ ಆಯ್ತು 80% ನಾನು ನೆನಪಿದ್ದು ಹೇಳ್ತೀನಿ, ಮತ್ತು ರಾಂಗ್ 80% ಅಂತ ಹೇಳಿದ್ದಾರೆ. ಹೀಗಾಗಿ ಹೆಚ್ಚಿನ ಮೊತ್ತ ಪ್ರಧಾನಮಂತ್ರಿ ವಿಮಾ ಫಸಲ್ ಯೋಜನೆಯಲ್ಲಿ ಬರುತ್ತೆ. ಇದು ಪ್ರಧಾನಮಂತ್ರಿ ಅಂದ ಕೂಡಲೇ ಕೇಂದ್ರ ಸರ್ಕಾರ ಕೊಟ್ಬಿಟ್ರೆ ರಾಜ್ಯ ಸರ್ಕಾರ ಯಾಕೆ ಕೊಟ್ಟಿಲ್ಲ ಅಂತ ಚಂದ್ರಲ್ಲ ಮಾಡಿ ಅವರು ಕೇಳಬಾರ್ದು. ಚಂದ್ರಲ್ಲ ಮಾಡಿದ್ರೆ ನೀವಲ್ಲ, ಇದರಲ್ಲಿ ರಾಜ್ಯ ಸರ್ಕಾರನು 50% ಹಣ ಇದೆ. ನಿಮ್ಮ ಮಾಹಿತಿಗಾಗಿ ಏನ್ ನಾಳೆ ಹಣ ಕೊಡ್ತೇವೆ, ಆ ಹಣದಲ್ಲಿ 50% ರಾಜ್ಯ ಸರ್ಕಾರ. ಇನ್ನು ವಿಮಾ ಇಳಿಸದೇ ಇರುವಂತ ರೈತರು ಕೆಲವರು ಇದ್ದಾರೆ, ಅವ್ರಿಗೆ 2.5 ಎಕರೆಗೆ 8,500 ರೂಪಾಯಿ. ನಾನು ನೋಡ್ತಾ ಇಲ್ಲ, 8,500 ರೂಪಾಯಿ ಕೊಡ್ಬೇಕು ಅನ್ನೋದು SDRF ನಾಮ್ಸ್ ಅಂದ್ರೆ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಪ್ರಕಾರ ಕೊಡಬೇಕು. 443 ಆಯ್ತು ಲೆಕ್ಕ ಮಾಡಿದ್ರು. 4 ಪ್ರತಿ ಎಕರೆಗೆ 3,418 ರೂಪಾಯಿ ನಿಯಮಾವಳಿ ಪ್ರಕಾರ ಬರ್ತದೆ. ಆದ್ರೂ ಕೂಡ ಹಣ ಎಷ್ಟು ಬೇಕು ಅಂತ ಹೇಳಿ ಈಗ ಒಂದು ಪ್ರಿಲಿಮಿನರಿ ಎಸ್ಟಿಮೇಟ್ ಇತ್ತು. ಪ್ರಿಲಿಮಿನರಿ ಎಸ್ಟಿಮೇಟ್ ಮಾಡಲಾಗಿ 166 ಕೋಟಿ, ಇಫ್ ಐ ಆಮ್ ರೈಟ್, 166 ಅಂದ್ರೆ 164 crores ಅಂದ್ರೆ 164 ಕೋಟಿ ತೋಟಗಾರಿಕೆ ಬೆಳೆ ಮತ್ತು ಅಗ್ರಿಕಲ್ಚರ್ ವ್ಯವಸಾಯ ಬೆಳೆ 126 ಕೋಟಿ 87 ಲಕ್ಷ ಅಲ್ಲ, ಒಂದು 27 ಕೋಟಿ, ಅದೇ ಒಟ್ಟಾರೆ 2 ಸೇರಿ 166 ಕೋಟಿ ಅಂದಾಜು ರೌಂಡ್ ಆಫ್ ಹಣ ಬೇಕು ಅಂತ ಹೇಳಿದ್ದಾರೆ. ಅದನ್ನು SDRF ನಿಂದ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಶಿಫಾರಸನ್ನ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಇದು ಸ್ವಲ್ಪ ನಾಮ್ಸಿದ ಕೆಲವು ತಿಳ್ಕೊಂಡು ಮಾಡುವಂತ ಕೆಲಸ ಮಾಡ್ತೇವೆ. ಮತ್ತು ಹೊತ್ತು ಮೇವಿನ ವಿಚಾರದಲ್ಲಿ ಸ್ಟಾಕ್ ಇದೆ, ಅಲ್ಲಿ ಸಮಸ್ಯೆ ಇಲ್ಲ, ಅದನ್ನು ನೋಡ್ತೇವೆ. ಗೋಶಾಲೆಗಳ ಅವಶ್ಯಕತೆ ಬೀಳುತ್ತೋ ಇಲ್ಲೋ ಇನ್ನೂ ನೋಡ್ಬೇಕಾದ್ರೆ ಸ್ವಲ್ಪ ಕಾಯ್ಬೇಕಾಗುತ್ತೆ. ಅದು ಬಿಟ್ಟಿದ್ರೆ ಗೋಶಾಲೆಗಳನ್ನ ತೆರೆಯುವ ಪ್ರೊವಿಷನ್ ಇದ್ರೆ ಅದರ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ತದನಂತರ ಒಂದು ಕುಡಿಯುವ ನೀರು ವಿಚಾರದಲ್ಲಿ ಈಗಾಗಲೇ ಹಿಂದಿನ ಸನ್ಮಾನ್ಯ HK ಪಾಟೀಲ್ ಗ್ರಾಮೀಣ ಅಭಿವೃದ್ಧಿ ಮಂತ್ರಿಯಿಂದ ಏನಿದೆ ಕುಡಿಯುವ ನೀರಿನ
4 ತಾಲೂಕಿಗೆ ಡಿಸೈನ್ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ DBOT ಯೋಜನೆ ಅಡಿಯಲ್ಲಿ 7 ತಾಲೂಕಿಗೆ ಕುಡಿಯುವ ನೀರನ್ನ ಪರ್ ಕ್ಯಾಪ್ಟ 70 ಲೀಟರ್ನಂತೆ ಮಲಪ್ರಭಾ ಮತ್ತು ತುಂಗಭದ್ರಾ ನದಿಯಿಂದ ನೀರಿನ ಹಂಚಿಕೆ ಮಾಡುವ ಇದನ್ನೆಲ್ಲ ಆಗಿದೆ. ಆದರೆ ಅಲ್ಲಿ ಒಬ್ಬ ಸಣ್ಣ ಸಮಸ್ಯೆ, ಸ್ವಚ್ಛತೆ ಸರಿ ಇಲ್ಲ ಅನ್ನುವಂಥ ಗಮನವನ್ನ ಪಾಟೀಲರು ನನ್ನ ಗಮನಕ್ಕೆ ಸಭೆಗೆ ತಂದಿದ್ದಾರೆ. ನಾವು ಈಗಾಗಲೇ ಎಚ್ಚರಿಕೆಯ ಮಾತನ್ನ ಅಧಿಕಾರಿಗಳಿಗೆ ಹೇಳಿದ್ದೇವೆ ಮತ್ತು ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿಗಳು ಅದರ ಸಂಪೂರ್ಣವಾಗಿ ರಿವ್ಯೂ ಮಾಡಿ ಹೋಗಿ ನೋಡಿ ಪ್ರತಿ ವಾರದಲ್ಲಿ ರಿಪೋರ್ಟ್ ಮಾಡಬೇಕು. ಕುಡಿಯುವ ನೀರು ವಿಚಾರದಲ್ಲಿ ರ್ಯಾಂಡಮ್ ವಾಟರ್ ಅನ್ನ ಚೆಕ್ ಮಾಡಬೇಕು ಅನ್ನೋ ಮಾತು ಹೇಳಿದ್ದೇವೆ. ಕೆಲವು ಕಡೆ 70 ಲೀಟರ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆ 70 ಲೀಟರ್ ಬರದೇ ಇರುವಂತ ಪ್ರದೇಶದ ಗ್ರಾಮಕ್ಕೆ ಏನಾಗಿದೆ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ಕೂಡ ತಿಳಿಸ್ತೇವೆ. ಅದು ಡಿಟೇಲ್ ನಾನು ಮತ್ತೊಂದು ಸಾರಿ ರಿವ್ಯೂ ಮಾಡಿದಾಗ ಎಂಟಾಯಿತು ಗೊತ್ತಾಗುತ್ತೆ. ಇನ್ನು ತದನಂತರ ಉದ್ಯೋಗ ಭರವಸೆ ಯೋಜನೆ ಇತ್ತು, ಮೊದಲು ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ. ಆದ್ರೆ ಕೇಂದ್ರ ಸರ್ಕಾರ ಅದರ BPG ರಾಮ್ಜಿ ಅಂತ ಹೇಳಿ ಮಾಡಿಬಿಟ್ಟಿದ್ದಾರೆ. ಮಾಡಿ ರಾಜ್ಯ ಸರ್ಕಾರಕ್ಕೆ ಹೆಚ್ಚು ಬರ್ಡನ್ ಆಗಿದೆ. ಮೊದಲು 90% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು, 90% ಗವರ್ಮೆಂಟ್ ಆಫ್ ಇಂಡಿಯಾ, 10% ಮಾತ್ರ ರಾಜ್ಯ ಸರ್ಕಾರ ಕೊಡಬೇಕಂತಿತ್ತು. ಈಗಿನ ಕೇಂದ್ರ ಸರ್ಕಾರ ಅದನ್ನ ಬದಲಾವಣೆ ಮಾಡಿ, ಹೆಸರನ್ನು ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ 60% ಕೊಡ್ತದೆ, ರಾಜ್ಯ ಸರ್ಕಾರ 40% ಕೊಡಲೇಬೇಕು ಅಂತ ಹೇಳಿದ್ದಾರೆ. ಮ್ಯಾಂಡೇಟ್ ಅನ್ನು ಕೂಡ 100 ರಿಂದ 125 ದಿನಗಳ ಕಾಲ ಮಾಡಿ ಕೆಲವು ನಾಂಶಗಳನ್ನ ಬದಲಾವಣೆ ಮಾಡಿದ್ದಾರೆ. ಆದಾಗ್ಯೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದಂತ ಹಣ ಏನು ಕೇಂದ್ರ ಸರ್ಕಾರ 24 ಕೋಟಿ ಎಲ್ಲ ಕೊಟ್ಟಿರೋದು, 24 crores. ಆ 24 crores-ಗೆ 40% ಮ್ಯಾಚಿಂಗ್ ನಾವು ರಿಲೀಸ್ ಮಾಡಿದ್ವಿ. ಅದು ಫಂಡ್ ಅಲ್ಲಿ ನಾವು ಮಾಡದೆ ಅವ್ರು ಮಾಡ್ಲಿಕ್ಕೆ ಬರೋದೇ ಇಲ್ಲ. ಗೆಟುವಲ್ಲಿ ನೀವು ಮಾಡಲೇಬೇಕಾಗುತ್ತೆ. ಅದಕ್ಕೆ 40% ಹಣ ರಿಲೀಸ್ ಆಗಿದೆ. ಸುಮಾರು 18,000 ಕ್ರಿಯೇಟ್ ಮಾಡಿದ್ದಾರೆ. ಅದೇ 18,000 ಮ್ಯಾಂಡೇಜ್ ಅನ್ನ ಈಗಾಗಲೇ ಮಾನವ ದಿನಗಳನ್ನ ಕ್ರಿಯೇಟ್ ಮಾಡಿದ್ದೇವೆ ಅಂತೇಳಿ ಜಿಲ್ಲಾಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಮುಂದಿನ ದಿನ ನಾನು ಮುಂದಿನ ವಾರ ಮತ್ತೊಂದು ಸಪರೇಟ್ ಮೀಟಿಂಗ್, ಗದಗ ವಾಟರ್ ಸಪ್ಲೈ, ರೂರಲ್ ವಾಟರ್ ಸಪ್ಲೈ, ಬರಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡೋದಕ್ಕೆ ಮತ್ತು ಮೇವು, ಹೊರತು ಮೇವು ಸಪ್ಲೈ, ರೈತರ ಪರಿಹಾರಕ್ಕೆ, ಇವೆಲ್ಲ ವಿಚಾರಗಳ ಬಗ್ಗೆ ಇದು ಪ್ರಾಥಮಿಕ ಹಂತದ್ದು ನಾನು ತೆಗೆದುಕೊಳ್ತಾ ಇದ್ದೇನೆ. ಅದಕ್ಕೆ 2ನೇ ಸುತ್ತಿನ ನನ್ನ ಸಭೆಯಲ್ಲಿ ಡಿಟೇಲ್ ಆಗಿ ನಾನು ಮಾಡ್ತೇನೆ. ಐ ಮೇ ಸಿಟ್ ಫಾರ್ ಎ ಡೇ. ಅದಕ್ಕೆ ನಾನು ಬರ್ತೇನೆ. ಬಂದಾಗ ಬಹುತೇಕ ಈಗ ಏನ್ ನಮ್ಮ ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಅದು ನನಗೆ ಅಷ್ಟು ಸ್ಪಷ್ಟವಾಗಿ ನನಗೆ ತೃಪ್ತಿದಾಯಕ ತಂದಿಲ್ಲ. ಆದ್ರೆ ಅವ್ರು ಇನ್ಎಫಿಷಿಯಂಟ್ ಆಫೀಸರ್ಸ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಬಟ್ ಪ್ರಾಥಮಿಕ ಇದರಲ್ಲಿ ಅವ್ರದ್ದು ನನಗೆ ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ. ಅವ್ರ ಬಗ್ಗೆ ಸಮ್ ಅಧಿಕಾರಿ, ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಅಂಡ್ ಡ್ಯೂಟಿ ಫೇಲ್ಯೂರ್ ಆಫ್ ದ ಜಿಲ್ಲಾ ಪಂಚಾಯತ್ ಇರ್ಬೋದು, ನನಗೆ ಅಷ್ಟು ತೃಪ್ತಿಯನ್ನ ತಂದಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ಸ್ವಲ್ಪ ಮೈಗಳ್ತನ ಇರ್ತದೆ ಎಲ್ಲರಿಗೂ. ಐ ಗಿವನ್ ಎ ಮೈಲ್ಡ್ ವಾರ್ನಿಂಗ್ ಅಥವಾ ಸೀರಿಯಸ್ ಸಜೆಷನ್ ಅಂಡ್ ಮೈಲ್ಡ್ ವಾರ್ನಿಂಗ್ ಕೊಟ್ಟಿದ್ದೇವೆ. ಇದನ್ನು ಟಾಲರೇಟ್ ಮಾಡೋದಿಲ್ಲ ನೆಕ್ಸ್ಟ್ ಇದರಲ್ಲಿ. ಅವರು ಅಧಿಕಾರಿಗಳು ಮುಂದಿನ ವಾರವೇ ಎಚ್ಚೆತ್ತುಕೊಂಡು ತಮ್ಮ ಡ್ಯೂಟಿಯನ್ನ ಸರಿಯಾಗಿ ಮಾಡ್ತಾರೆ. ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಹೆಚ್ಚಿನ ಜವಾಬ್ದಾರಿ ಕೊಡ್ತೀನಿ. ಯಾಕಂದ್ರೆ ಡಿಸ್ಟ್ರಿಕ್ಟ್ ಕಮಿಷನರ್ ಇಸ್ ರೆಸ್ಪಾನ್ಸಿಬಲ್ ಪರ್ಸನ್, ಅವರು ರೆಸ್ಪಾನ್ಸಿಬಲ್ ಪರ್ಸನ್ ಇದ್ದಾರೆ. ಹೀಗಾಗಿ ಅವರು ಇದನ್ನೆಲ್ಲ ಸರಿಯಾಗಿ ನಮ್ಮ ಅಧಿಕಾರಿಗಳಿಗೆ ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ವಿತ್ ಎಂಡಿಂಗ್ ನೋಟ್ ನನಗೆ ಇವತ್ತು ಪ್ರಾಥಮಿಕ ವರದಿ ಎಲ್ಲರೂ ಸಿಕ್ಕಿದೆ. ಏನೇನು ಮಾಡ್ಬೇಕಂತ ಅದ್ರ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇವೆ ಈ ಎಲ್ಲ ವಿಚಾರದಲ್ಲಿ. ಮತ್ತು ನಾಳೆ ನಾಡ್ದು ಫೀಲ್ಡ್ ಅಂದ್ರೆ ತಾಲೂಕು ವೈಸ್ ನೋಡ್ಕೊಂಡು ನಾನು 10ನೇ ತಾರೀಕು ಅಷ್ಟರೊಳಗೆ ಇವರು ರಿಪೋರ್ಟ್ ರೆಡಿ ಮಾಡಿ ಕಳಿಸ್ತಾರೆ DC ಅವರು. ಅದ್ರ ಬಗ್ಗೆ ಮುಂದಿನ ಕ್ರಮಗಳನ್ನ ಏನೇನು ತೆಗೆದುಕೊಂಡು ಬರಪೀಡಿತ ಪ್ರದೇಶಕ್ಕೆ ಬರಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡೋ ವಿಚಾರ ಇರ್ಬೋದು, ರೈತರಿಗೆ ಪರಿಹಾರ ಕೊಡುವಂತ ವಿಚಾರ ಇರ್ಬೋದು, ಕುಡಿಯೋ ನೀರಿನ ವಿಚಾರ ಇರ್ಬೋದು, ಮಾನವ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತ ವಿಚಾರ ಇರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ
ಸೂಕ್ತವಾದಂಥ ತೀರ್ಮಾನವನ್ನ ಮುಂದಿನ ವಾರಗಳಲ್ಲಿ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡ್ತದೆ ಅಂತ ಹೇಳಿ ಸ್ಪಷ್ಟವಾಗಿ ನಾನು ಪತ್ರಿಕೆಗೆ ಹೇಳ್ತೇನೆ. ಈಗ ಐ ನೋ ನೀವು ಹೇಳಿದ ಸರಿ ಇದೆ, ಅದಕ್ಕೆ ನಾನೇನು ಹೇಳಿದೆ, ಇದು ನನ್ನ ಮೊದಲನೇ ಸಭೆ. ನಾನು ತಿಳ್ಕೊಂಡಿದ್ದೇನೆ, ಒಂದು ವಾರ ಅವ್ರಿಗೆ ಟೈಮ್ ಕೊಡ್ತೀನಿ ಅಂತ ಹೇಳಿ ಎಲ್ಲರೂ ಫೀಲ್ಡ್ಗೆ ಹೋಗ್ಬೇಕು ಅಂತ ನಾನೇ ಫೀಲ್ಡ್ ಹೋಗ್ತಾ ಇದ್ದೆ. ಈಗ ನಾನು ಫೀಲ್ಡ್ ಹೋಗ್ತಾ ಇದ್ದೇನೆ, ಡಿ ಸಿ ಅವರು ಬರ್ತಾ ಇದ್ದಾರೆ, 3 ದಿವಸ ಪ್ರಾರಂಭ ಮಾಡಿದ್ದೇನೆ. ಇನ್ನೊಂದು ವಾರದ ಒಳಗಾಗಿ ಸುಧಾರಣೆ ಮಾಡ್ಕೋಬೇಕು. ಅವ್ರು ಸುಧಾರಣೆ ಮಾಡ್ಕೊಂಡ್ರೆ ನೆಕ್ಸ್ಟ್ ವೀಕ್ ಒನ್ ಡೇ ಹೆಚ್ಚು ಕಡಿಮೆ ನಾನು ಹೇಳ್ತೇನೆ, ಒನ್ ಡೇ ಐ ಆಮ್ ಸಿಟಿಂಗ್ ಹಿಯರ್ ಟು ರಿವ್ಯೂ ಮಾಡಿದಾಗ ಯಾರಾದ್ರೂ ಅಧಿಕಾರಿಗಳು ಸರಿಯಾಗಿ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಅವ್ರ ಮೇಲೆ ಸರ್ಕಾರ ಆಕ್ಷನ್ ತೆಗೆದುಕೊಳ್ಬೇಕಂತ ರೆಕಮೆಂಡ್ ಮಾಡ್ತೇವೆ. ವಿಲ್ ಟೇಕ್ ಡಿಸಿಪ್ಲಿನರಿ ಆಕ್ಷನ್ ಅಗೇನ್ಸ್ಟ್ ದ ಕನ್ಸರ್ನ್ ಆಫೀಸರ್ಸ್. ಅದಕ್ಕೆ ನಮ್ಗೆ ಸ್ವಲ್ಪ ಪತ್ರಿಕೆಯವರು ಏನಂದ್ರೆ ಇದು ಪ್ರಾರಂಭದ ದಿನ ಆಗಿದ್ರೆ ನನಗೂ ಲಿಟಲ್ ಬಿಟ್ ಆಯ್ತು ಅಲ್ಲ, ಅದಕ್ಕೆ ಸ್ವಲ್ಪ ನೆಕ್ಸ್ಟ್ ವೀಕ್ ಐ ಥಿಂಕ್ ವಿಲ್ ಸ್ಪೀಕ್ ಮೋರ್ ಅಬೌಟ್ ದಿಸ್. ನೋಡಿ, ಯು ಡೋಂಟ್ ಮೈಂಡ್, ಸುಮ್ಮನೆ ನಾನು ಯಾವುದೇ ಹೇಳಿಕೆಯನ್ನು ಹೇಳೋದಲ್ಲ, ನಿಮ್ಮ ಕ್ವಶನ್ಸ್ ನ ಅಪ್ರಿಶಿಯೇಟ್ ಮಾಡ್ತೇನೆ. ನಾನು ಪ್ರಾಥಮಿಕ ಹಂತದ ವಿಚಾರಗಳನ್ನ ಇವತ್ತು ತಿಳ್ಕೊಂಡಿದ್ದೇನೆ. ನೆಕ್ಸ್ಟ್ ಇನ್ ಮೈ ನೆಕ್ಸ್ಟ್ ವಿಸಿಟ್ ಐ ವಿಲ್ ಮೋರ್ ಇನ್ನೂ ನಿಮಗೆ ಕ್ಲಾರಿಟಿ ಕೊಡ್ತೇನೆ. ಯಾಕೆ ನಾನು ಸುಮ್ಮನೆ ಈಗ ಆನ್ಸರ್ ಕೊಡೋದ್ರೆ ಹೆಂಗೆ ಆಗಿರುತ್ತೆ, ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ಮೀ. ಇದು ಫಸ್ಟ್ ಸರ್ವೆ, ನೀವು ಎದುರಿಗೆ ನೋಡಿದ್ದೀರಿ, ನಾನೇನು ವಾರ್ನಿಂಗ್ ಕೊಟ್ಟಿದ್ದೇನೆ, ಏನೇನು ಹೇಳಿದ್ದೇನೆ. ಈಗ ಏನಾಗಿದೆ, ಸಿಂಕ್ರನೈಸ್ ಆಗಬೇಕಾಗಿದೆ ನಮ್ಮ ಅಧಿಕಾರಿಗಳ ನಡುವೆ ಒಂದು ಮದ್ವೆ ಅಂತ ಆಯ್ತಾ. ನೆಕ್ಸ್ಟ್ ವೀಕ್ ನಾನು ಮಾಡುವಾಗ ಐ ವಿಲ್ ಆನ್ಸರ್ ಆಲ್ ದ ಕ್ವಶನ್ಸ್, ವಿಲ್ ಡೂ ಸ್ಯಾಟಿಸ್ಫ್ಯಾಕ್ಟರಿ ಜಾಬ್ ಆಸ್ ಪರ್ ನಮ್ಮ ಪತ್ರಿಕಾ ರಂಗದ ಸ್ನೇಹಿತರು ಏನು ನಿರೀಕ್ಷೆ ಮಾಡ್ತಾರೆ, ಜನ ನಿರೀಕ್ಷೆ ಮಾಡ್ತಾರೆ, ಅದೆಲ್ಲ ವಿಚಾರಗಳನ್ನ ನಾನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಂಡು ಉತ್ತರ ಕೊಡ್ತೇನೆ. ಥ್ಯಾಂಕ್ ಯು.